ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಇವತ್ತಿನ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆದರೆ ಈ ಒಂದು 15ನೇ ವಾರದ ಟಿಕೆಟ್ ಫಿನಾಲೆ ವಾರ ಅನ್ನುವಂಥದ್ದು ಮುಕ್ತಾಯಗೊಳ್ಳುತ್ತದೆ ಸ್ನೇಹಿತರೆ. ನಾಳೆ ನಮ್ಮ ವಾರದ ಕಥೆ ನಮ್ಮ ಪ್ರೀತಿಯ ಕಿಚ್ಚ ಸುದೀಪನ ಜೊತೆ ಎಪಿಸೋಡ್ ಕೂಡ ಇರುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ವಾರ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಜೊತೆಗೆ ಅದರ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಇದ್ದಂಥ ಒಂದು ವಾರ ಆಗಿತ್ತು ಸ್ನೇಹಿತರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಕೂಡ 5 ಜನ ನಾಮಿನೇಟ್ ಆಗಿದ್ದರು ಸ್ನೇಹಿತರೆ. ಇವರದ ಒಂದು ವೋಟಿಂಗ್ ರಿಸಲ್ಟನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದ್ದೆ, ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಪರ್ಸೆಂಟೇಜ್ನಲ್ಲಿ ಅವರ ವೋಟಿಂಗ್ಗಳನ್ನು ಹೇಳ್ತಾ ಇದ್ದೆ ಸ್ನೇಹಿತರೆ. ಆದರೆ ಈ ಒಂದು ವಿಡಿಯೋದಲ್ಲಿ ಅವರ ಬಂದಿರುವಂಥ ವೋಟಿಂಗ್ ಸಂಖ್ಯೆಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇದು ಕೇವಲ ಇವತ್ತಿನ ಒಂದು ವೋಟಿಂಗ್ ಕೌಂಟ್ಸ್ ಮಾತ್ರ ಅಲ್ಲ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಂಗಳವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಓಪನ್ ಆದವು ಸ್ನೇಹಿತರೆ. ಅಲ್ಲಿಂದ ಇವತ್ತಿನ ಶುಕ್ರವಾರದ ಸಾಯಂಕಾಲ 6 ಗಂಟೆವರೆಗಿನ ಒಂದು ಒಟ್ಟು ವೋಟಿಂಗ್ನ ಸಂಖ್ಯೆಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟು 5 ಜನ ನಾಮಿನೇಟ್ ಆಗಿದ್ದರು ಸ್ನೇಹಿತರೆ. 5 ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪೈಕಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿರುವಂತಹ ಮೊದಲನೇ ಸ್ಪರ್ಧಿ ಯಾರೆಂದರೆ ಸ್ನೇಹಿತರೆ, ಅದು ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತ್ರಿವಿಕ್ರಮ್ ಅವರಿಗೆ ಬರೋಬ್ಬರಿ 29,88,333 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಂಗಳವಾರ ರಾತ್ರಿ 11 ಗಂಟೆಯಿಂದ ಇಲ್ಲಿವರೆಗೆ ಅಂದರೆ ಶುಕ್ರವಾರ ಸಾಯಂಕಾಲ 6 ಗಂಟೆವರೆಗಿನ ಓಟ್ಗಳ ಸಂಖ್ಯೆ ಅಂತಲೇ ಹೇಳ್ಬೋದು. 29,88,333 ಓಟ್ಗಳನ್ನು ತ್ರಿವಿಕ್ರಮ್ ಅವರು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಇವರೇ ಈಗ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಇನ್ನು 2ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ಯಾರೆಂದರೆ ಅದು ಭವ್ಯ ಗೌಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಭವ್ಯ ಗೌಡ ಅವರಿಗೆ ಬಂದಿರುವಂಥ ಒಟ್ಟು ವೋಟಿಂಗ್ ಸಂಖ್ಯೆ ಎಷ್ಟಂದರೆ ಅದು 12,30,244 ಓಟ್ಗಳನ್ನು ನಮ್ಮ ಭವ್ಯ ಗೌಡ ಅವರು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಇವರು 2ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಇನ್ನು 3ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ಯಾರೆಂದರೆ ಅದು ಮೋಕ್ಷಿತಾ ಪೈ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೋಕ್ಷಿತಾ ಪೈ ಅವರಿಗೆ ಬಂದಿರುವಂಥ ಒಟ್ಟು ವೋಟಿಂಗ್ ಸಂಖ್ಯೆ 11,97,133 ಓಟ್ಗಳನ್ನು ಮೋಕ್ಷಿತಾ ಪೈ ಅವರು ಇಲ್ಲಿವರೆಗೆ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಇವರು 3ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ಯಾರಪ್ಪ ಅಂದರೆ ಅದು ಧನರಾಜ್ ಆಚಾರ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಧನರಾಜ್ ಆಚಾರ್ಯ ಅವರಿಗೆ 9,83,263 ವೋಟಿಂಗ್ಗಳು ಬಂದಿವೆ ಸ್ನೇಹಿತರೆ. ಇಷ್ಟು ಓಟ್ಗಳು ಪಡೆದುಕೊಳ್ಳೋದ್ರ ಮೂಲಕ ಧನರಾಜ್ ಆಚಾರ್ಯ ಅವರು 4ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಇನ್ನು ಕೊನೆಯ ಸ್ಥಾನ ಚೈತ್ರ ಕುಂದಾಪುರ ಅವರಿಗೆ ಬಂದಿರುವಂಥ ಒಟ್ಟು ವೋಟಿಂಗ್ ಸಂಖ್ಯೆ 3,17,283 ಓಟ್ಗಳನ್ನು ನಮ್ಮ ಚೈತ್ರ ಕುಂದಾಪುರ ಅವರು ಇವತ್ತಿನ ಒಂದು ಇಲ್ಲಿವರೆಗಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಓಟ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ 10 ಲಕ್ಷ ಗಟ್ಟಲೆ ಓಟ್ಗಳು ಅವರಿಗೆ ಬಂದಿವೆ ಸ್ನೇಹಿತರೆ. ನಾಳಿನ ವಿಡಿಯೋದಲ್ಲಿ ಕೂಡ ಇವತ್ತಿನ ಸಾಯಂಕಾಲ 6 ಗಂಟೆಯಿಂದ ನಾಳೆ ಬೆಳಗಿನವರೆಗಿನ ವೋಟಿಂಗ್ ಸಂಖ್ಯೆಗಳನ್ನು ಕೂಡ ನಾನು ಈ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.